ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದಿಸ್ತೇನೆ. ದೇವರ ಮಹಾಕೃಪೆಯಿಂದ 2026ನೇ ಸಾಲಿನ ಕ್ರಿಸ್ತನ ಶಮ ಮರಣ ಪುನರುತ್ಥಾನದ ಧ್ಯಾನದ ದಿನದಲ್ಲಿ ನಾವಿದ್ದೇವೆ. ಈ ಬಿಗ್ ಜೆ ವಾಹಿನ ಮೂಲಕ ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಸಹ ನಾನು ಪ್ರಭು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ವಿಶೇಷವಾಗಿ ಬಿಗ್ ಜೆಯ ಸಂಸ್ಥಾಪಕರು, ಮುಖ್ಯಸ್ಥರು ಮತ್ತು ಸಿಬ್ಬಂದಿಗಳಿಗೆ ನಾನು ಉಪಕಾರಗಳನ್ನು ಸಲ್ಲಿಸ್ತೇನೆ. ಇದಕ್ಕೆ ನನಗೆ ಕೊಟ್ಟಂಥ ಪ್ರಸ್ತಾಪ ಕ್ರಿಸ್ತ ಮತ್ತು ಭರಬ್ಬ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 13ನೇ ವಚನದಿಂದ 23ನೇ ವಚನದವರೆಗೆ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 13ನೇ ವಚನದಿಂದ 23ನೇ ವಚನದವರೆಗೆ. ನಾನು 22 ಮತ್ತು 23ನೇ ವಚನವನ್ನು ಮಾತ್ರ ಓದ್ತೇನೆ. ಆದರೆ ಅವರು ಆತನನ್ನು ಶಿಲುಬೆಗೆ ಹಾಕಿಸು ಎಂದು ಕೂಗುತ್ತಿದ್ದರು. ಅವನು 3ನೇ ಸಾರಿ, ಯಾಕೆ ಕೆಟ್ಟದ್ದೇನು ಮಾಡಿದನು? ನಾನು ಇವನಲ್ಲಿ ಮರಣದಂಡನೆಗೆ ತಕ್ಕ ಅಪರಾಧವೇನೂ ಕಾಣಲಿಲ್ಲ. ಆದ್ದರಿಂದ ಇವನನ್ನು ಹೊಡಿಸಿ ಬಿಟ್ಟು ಬಿಡುತ್ತೇನೆ ಎಂದು ಅವರಿಗೆ ಹೇಳಿದನು. ಆದರೆ ಅವರು ದೊಡ್ಡ ಕೂಗಾಟ ಮಾಡುತ್ತಾ ಅವನನ್ನು ಶಿಲುಬೆಗೆ ಹಾಕಿಸಬೇಕೆಂದು ಕೇಳಿಕೊಂಡು ಬಲವಂತ ಮಾಡಿದರು. ಅವರ ಕೂಗಾಟವು ಗೆದ್ದಿತು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಕ್ರಿಸ್ತನ ಶ್ರಮ, ಮರಣ ಮತ್ತು ಪುನರುತ್ಥಾನದ ಧ್ಯಾನದ ದಿನದಲ್ಲಿದ್ದೇವೆ. ಈ ಧ್ಯಾನದ ದಿನದಲ್ಲಿ ನಾವು ಕ್ರಿಸ್ತ ಮತ್ತು ಭರಬ್ಬ 2 ವ್ಯಕ್ತಿತ್ವಗಳ ಬಗ್ಗೆ ಇವತ್ತು ಧ್ಯಾನಿಸಲಿಕ್ಕಿದ್ದೇವೆ. ಒಮ್ಮೆ ಓರ್ವ ಭಕ್ತಿವಂತ ವ್ಯಕ್ತಿ ಸಿಗ್ನಲ್ನಲ್ಲಿ ನಡೆಯುವಾಗ ದೇವರ ವಾಣಿ ಆತನಿಗೆ ಕೇಳಿಸ್ತದೆ, ರುಕೋ ಅಥವಾ ನಿಲ್ಲು ಎಂಬುದಾಗಿ. ಅಂದರೆ ಆ ಸಿಗ್ನಲನ್ನು ಆತನು ದಾಟಿದರೆ ಅಪಘಾತಕ್ಕೆ ಒಳಗಾಗ್ತಾ ಇದ್ದ. ಆದ್ದರಿಂದ ಆತನು ಬಹಳ ಭಯಭಕ್ತಿಯಿಂದ ಜೀವಿಸುತ್ತಿದ್ದರಿಂದ ದೇವರು ಆತನ ತಪ್ಪಾದ ಆಯ್ಕೆಯಲ್ಲಿ ರುಕೋ ನಿಲ್ಲು ಎಂಬುದಾಗಿ ಆತನನ್ನು ತಡೆಯುತ್ತಾನೆ. ಆತನೊಮ್ಮೆ ಗುಡ್ಡವನ್ನು ಹತ್ತುವಾಗ ಇನ್ನೇನು ಒಂದು ಹೆಜ್ಜೆಯನ್ನು ಇಡಬೇಕು, ಆಗ ತಿರುಗಿ ರುಕೋ ಎಂಬುವಂಥ ಆಕಾಶವಾಣಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಆತನು ಆ ಹೆಜ್ಜೆಯನ್ನು ಇಡುವ ಮುನ್ನ ಅಲ್ಲಿ ಆ ಗುಡ್ಡ ಕುಸಿದು ಬೀಳುವುದನ್ನು ನಾವು ಕಾಣ್ತೇವೆ. ಆದ್ದರಿಂದ ದೇವರು ಅದರಿಂದ ತಪ್ಪಾದ ಆಯ್ಕೆಯಿಂದ ತಪ್ಪಿಸುವಂಥದ್ದನ್ನು ನಾವು ಕಾಣ್ತೇವೆ. ಇನ್ನೊಂದು ಸಾರಿ ಆತನು ಒಂದು ಬಿಸ್ನೆಸ್ಗೆ ಕೈ ಹಾಕುವುದಕ್ಕೆ ಮುಂದಾಗುತ್ತಾನೆ. ಆಗ ದೇವರು ರುಕೋ ಎಂಬುದಾಗಿ ತಿರುಗಿ ಆಕಾಶವಾಣಿಯ ಮೂಲಕ ಆತನ ಸಂಗಡ ಮಾತನಾಡ್ತಾರೆ. ಯಾಕೆಂತ ಹೇಳಿದ್ರೆ ಮುಂದೆ ಆತನು ಸ್ನೇಹಿತರೊಂದಿಗೆ ಸೇರಿ ಮಾಡಿದಂತಹ ಬಿಸ್ನೆಸ್ನಲ್ಲಿ ಬಹಳ ನಷ್ಟ ಅಥವಾ ಲಾಸ್ ಆಗ್ತದೆ. ಆದ್ದರಿಂದ ಆತನಿಗೆ ರಿಯಲೈಸ್ ಆಗ್ತದೆ ಏನಂತ ಹೇಳಿದ್ರೆ, ನಾನು ಅನೇಕ ವೇಳೆ ತಪ್ಪಾದದ್ದನ್ನು ಆಯ್ಕೆ ಮಾಡುವಾಗ ದೇವರು ರುಕೋ ಎಂಬುದಾಗಿ ನನ್ನನ್ನು ಎಚ್ಚರಿಸಿದ. ಆದರೆ ನನ್ನ ಮದುವೆಯ ಸಂದರ್ಭದಲ್ಲಿ ದೇವರೇ ನೀನು ಯಾಕೆ ನನ್ನನ್ನು ರುಕೋ ಎಂಬುದಾಗಿ ಎಚ್ಚರಿಸಲಿಲ್ಲ ಎಂಬುದಾಗಿ ಆತನು ದೇವರಿಗೆ ಪ್ರಶ್ನೆ ಮಾಡ್ತಾನೆ. ಆಗ ದೇವರು ತಿರುಗಿ ಆತನಿಗೆ ಉತ್ತರವನ್ನು ಕೊಡ್ತಾರೆ, ನಾನು ಅನೇಕ ವೇಳೆ ಹೇಳಿದೆ, ಆದರೆ ನೀನು ಅದನ್ನು ಕೇಳಲಿಲ್ಲ ಎಂಬುದಾಗಿ. ಪ್ರಿಯರೇ, ನಾವು ಅನೇಕ ವೇಳೆ ಆಯ್ಕೆಯನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ನಮ್ಮ ಆಯ್ಕೆಗಳು ನಮ್ಮ ಫ್ಯೂಚರನ್ನು, ನಮ್ಮ ಭವಿಷ್ಯತನ್ನು ನಿರ್ಧಾರ ಮಾಡುವಂಥದ್ದಾಗಿದೆ. MBBS ಮಾಡಿ ನಾವು ಲಾಯರ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಲಾನ ಓದಿ ನಾವು ನರ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಈ ದಿನದ ಆಯ್ಕೆ, ನಾವು ಮಾಡಿಕೊಳ್ಳುವಂತಹ ತೆಗೆದುಕೊಳ್ಳುವಂತಹ ಡಿಸಿಷನ್ಸ್ಗಳು ನಮ್ಮ ಮುಂದಿನ ಫ್ಯೂಚರನ್ನು ನಿರ್ಧರಿಸುವಂಥದ್ದಾಗಿದೆ. ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿಯೂ ಸಹ ಈ ಲೋಕದಲ್ಲಿ ನಾವು ಮಾಡುವಂಥ ಆಯ್ಕೆ, ನಾವು ನಿತ್ಯ ಜೀವಕ್ಕೆ ಹೋಗ್ತೇವೋ ಅಥವಾ ನಿತ್ಯ ಮರಣಕ್ಕೆ ಹೋಗ್ತೇವೋ ಎಂಬುದನ್ನು ನಿರ್ಧರಿಸುವಂಥದ್ದಾಗಿದೆ. ಆದ್ದರಿಂದ ಆಯ್ಕೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ, ನಾವು ಅದರಲ್ಲಿ ಎಡವಬಾರದು. ಓದಿ ಕೇಳಿದಂತಹ ಪ್ರಸ್ತುತ ಪರಿಚ್ಛೇದದಲ್ಲಿ ಆಯ್ಕೆ ಮಾಡುವಲ್ಲಿ ಎಡವಿದ ಜನಸಮುದಾಯವನ್ನು ನಾವು ನೋಡ್ತೇವೆ. ಯಾವ ವಿಷಯದಲ್ಲಿ ಆಯ್ಕೆಯನ್ನು ಅವರು ಮಾಡಿಕೊಳ್ತಾರೆ, ಯಾವ ವಿಷಯದಲ್ಲಿ ಆಯ್ಕೆ ಮಾಡುವಲ್ಲಿ ಅವರು ಎಡುತ್ತಾರೆ, ಯಾರನ್ನು ಅವರು ಆಯ್ಕೆ ಮಾಡಿಕೊಳ್ಳುವಲ್ಲಿ ಎಡುತ್ತಾರೆ ಎಂಬುದಾಗಿ ನಾವು ಸ್ವಲ್ಪ ಸಮಯ ಧ್ಯಾನ ಮಾಡೋಣ. ಯೇಸುವನ್ನ ಕೊಲ್ಲಬೇಕೆಂದು ಆಲೋಚಿಸಿದಂಥ ಶಾಸ್ತ್ರಿಗಳು, ಫರಿಸಾಯರು, ಹಿರಿಸಭೆಯ ಸದಸ್ಯರು, ಮಹಾಯಾಜಕರು ಯೇಸುವನ್ನ ನ್ಯಾಯ ವಿಚಾರಣೆ ಮಾಡಿ ಪಿಲಾತನ ಬಳಿಗೆ ಮರಣದಂಡನೆಗಾಗಿ ಕರೆದುಕೊಂಡು ಬರ್ತಾರೆ. ಯಾಕೆಂತ ಹೇಳಿದ್ರೆ ಆಗ ರೋಮ್ ಸರ್ಕಾರ ಆಳ್ವಿಕೆಯನ್ನು ನಡೆಸ್ತಿತ್ತು. ಮರಣದಂಡನೆಯನ್ನ ನೀಡುವಂಥ ಹಕ್ಕು ಯಹೂದ್ಯರಿಗಿರಲಿಲ್ಲ. ಆದ್ದರಿಂದ ಪಿಲಾತನ ಬಳಿಗೆ ಬಂದು ಮರಣದಂಡನೆಗಾಗಿ ಆತನನ್ನು ಆಗ್ರಹಿಸುವಂಥದ್ದನ್ನು ನಾವು ವಾಕ್ಯ ಪರಿಚಯದಲ್ಲಿ ಕಾಣ್ತೇವೆ. ಪಿಲಾತ
ಯೇಸುವಲ್ಲಿ ಯಾವ ತಪ್ಪನ್ನು ಕಾಣದೆ ಆತನು ಗಲಿಲಾಯದವನು ಎಂಬುದಾಗಿ ತಿಳಿದು ಹೆರೋದನ ಬಳಿಗೆ ಯೇಸುವನ್ನ ಕಳಿಸ್ತಾನೆ. ಹೆರೋದನ ಮುಂದೆ ಯೇಸು ಮೌನಿಯಾಗಿದ್ದರಿಂದ ಹೆರೋದ ಆತನನ್ನ ಅವಮಾನ ಮಾಡಿ ತಿರುಗಿ ಪಿಲಾತನ ಬಳಿಗೆ ಕಳುಹಿಸುವುದನ್ನು ನಾವು ನೋಡ್ತೇವೆ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 14ನೇ ವಚನಕ್ಕೆ ಬರಬೇಕಾದ್ರೆ ಪಿಲಾತ 2ನೇ ಸಾರಿ ನನಗೂ ಮತ್ತು ಹೆರೋದನಿಗೂ ಈತನಲ್ಲಿ ಯಾವುದೇ ತಪ್ಪು ಕಾಣಲಿಲ್ಲ, ಈತನನ್ನು ಒಡೆಸಿ ನಾನು ಬಿಟ್ಟು ಬಿಡ್ತೇನೆ ಎಂಬುದಾಗಿ ಹೇಳ್ತಾನೆ. ಆದರೆ ಜನರು ಯೇಸುವನ್ನ ಕೊಲ್ಲಿಸು, ಬರಬ್ಬನನ್ನ ಬಿಟ್ಟು ಕೊಡು ಎಂಬುದಾಗಿ ಕೂಗುವಂಥದ್ದನ್ನು ಅಥವಾ ಚೀರುವಂಥದ್ದನ್ನ ನಾವು ವಾಕ್ಯ ಭಾಗದಲ್ಲಿ ಕಾಣ್ತೇವೆ. ಅಂದರೆ ಜನರು ಯೇಸುವನ್ನ ಆಯ್ಕೆ ಮಾಡದೆ ಬರಬ್ಬನನ್ನ ಆಯ್ಕೆ ಮಾಡಿಕೊಳ್ತಾರೆ. ಪಸ್ಕಾ ಹಬ್ಬದಂದು ಒಬ್ಬ ಯಹೂದಿ ಕೈದಿಯನ್ನ ಬಿಟ್ಟು ಕೊಡುವಂತಹ ಕ್ರಮವಿತ್ತು. ಪಿಲಾತ ನಾನು ಯಾರನ್ನ ನಿಮಗೆ ಬಿಟ್ಟು ಕೊಡಲಿ, ಯಾರನ್ನ ಆಯ್ಕೆ ಮಾಡಿಕೊಳ್ತೀರಿ ಎಂಬುದಾಗಿ ಜನರಿಗೆ ಕೇಳಬೇಕಾದ್ರೆ ಅವರು ಒಂದು ಮಾತನ್ನು ಹೇಳ್ತಾರೆ. ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ 39-40ನೇ ವಚನವನ್ನು ನೀವು ನೋಡಿದರೆ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಪಸ್ಕಾ ಹಬ್ಬದಲ್ಲಿ ನಾನು ಒಬ್ಬನನ್ನ ನಿಮಗೆ ಬಿಟ್ಟು ಕೊಡುವ ಪದ್ಧತಿ ಉಂಟಷ್ಟೇ, ನಾನು ಯಹೂದ್ಯರ ಅರಸನನ್ನ ಬಿಟ್ಟು ಕೊಡುವುದು ನಿಮಗೆ ಇಷ್ಟವೋ ಎಂದು ಕೇಳಿದ. ಅದಕ್ಕೆ ಅವರು ಇವನನ್ನು ಬೇಡ, ಬರಬ್ಬನನ್ನ ಬಿಟ್ಟು ಕೊಡಬೇಕೆಂದು ತಿರುಗಿ ಕೂಗಿದರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಪಿಲಾತ ಯೇಸುವನ್ನ ಬಿಟ್ಟು ಕೊಡಬೇಕೆಂಬುದಾಗಿ ಮನಸ್ಸು ಮಾಡಿದಾಗ್ಯೂ ಆ ಆಯ್ಕೆಯನ್ನ ಜನರಿಗೆ ನೀಡ್ತಾನೆ. ಆದರೆ ಜನರು ಯೇಸುವನ್ನು ಬೇಡ, ಬದಲಾಗಿ ಬರಬ್ಬನನ್ನ ಬಿಟ್ಟು ಕೊಡು ಎಂಬುದಾಗಿ ಕೂಗುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ನೀವು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 19ನೇ ವಚನ ನೋಡಿದರೆ, ಪಟ್ಟಣದಲ್ಲಿ ನಡೆದ ಒಂದಾನೊಂದು ದಂಗೆ ಮತ್ತು ಕೊಲೆಯ ನಿಮಿತ್ತವಾಗಿ ಸೆರೆಯಾಗಿದ್ದಂತಹ ವ್ಯಕ್ತಿ ಈ ಬರಬ್ಬ. ಈ ಬರಬ್ಬ ಎಂಥವನು ಎಂಬುದಾಗಿ ನಾವು ಗಮನಿಸುವಾಗ ಆತನು ರೋಮ್ ಸರ್ಕಾರದ ವಿರುದ್ಧ ದಂಗೆ ಎದ್ದಂತಹ ವ್ಯಕ್ತಿ. ಯಹೂದ್ಯರು ದಾವೀದನ ಆಳ್ವಿಕೆಯನ್ನು ನಿರೀಕ್ಷಿಸ್ತಾ ಇರ್ತಾರೆ. ರೋಮ್ ಸರ್ಕಾರ ಅವರಿಗೆ ಇಷ್ಟ ಇರಲಿಲ್ಲ. ಆದ್ದರಿಂದ ಕೆಲವು ತೀವ್ರಗಾಮಿಗಳು ರೋಮ್ ಸರ್ಕಾರದ ವಿರುದ್ಧ ದಂಗೆ ಹೇಳ್ತಾರೆ. ಅದರಲ್ಲಿ ಈ ಬರಬ್ಬನು ಸಹ ಒಬ್ಬನಾಗಿದ್ದ. ಆದ ಕಾರಣ ಯಹೂದ್ಯರು ಬರಬ್ಬನ ಪರ ನಿಂತುಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಆಶ್ಚರ್ಯ ಏನಂತ ಹೇಳಿದರೆ, ಪಿಲಾತ ಯೇಸುವಿನ ಪರ ನಿಲ್ಲುವಂತಹ ಪ್ರಯತ್ನವನ್ನು ಮಾಡ್ತಾನೆ. 3.5 ವರ್ಷಗಳ ಕಾಲ ಯೇಸು ಸ್ವಾಮಿಯ ಜೊತೆಯಲ್ಲಿದ್ದಂತಹ ಪೇತ್ರ ಯೇಸು ಯಾರು ಎಂಬುದಾಗಿ ಗೊತ್ತಿಲ್ಲ ಎಂಬುದಾಗಿ 3 ಸಾರಿ ಬೊಂಗ್ತಾನೆ. ಆದರೆ ಯಾವ ಸಂಬಂಧವಿಲ್ಲದಂತಹ ಪಿಲಾತ 3 ಸಾರಿ ಯೇಸುವನ್ನ ಕಾಪಾಡುವುದಕ್ಕೆ ಮುಂದಾಗ್ತಾನೆ. ನೀವು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 22ನೇ ವಚನ ನೋಡಿದರೆ, ಅವನು 3 ಸಾರಿ ಯಾಕೆ ಕೆಟ್ಟದ್ದೇನು ಮಾಡಿದನೋ, ನಾನು ಇವನಲ್ಲಿ ಮರಣದಂಡನೆಗೆ ತಕ್ಕ ಅಪರಾಧವೇನು ಕಾಣಲಿಲ್ಲ ಎಂಬುದಾಗಿ ಪಿಲಾತ ಜನರಿಗೆ ಹೇಳುವುದನ್ನು ನಾವು ಕಾಣ್ತೇವೆ. ಆದರೆ ಜನರು ಯೇಸುವನ್ನು ಧಿಕ್ಕರಿಸಿ ಬರಬ್ಬನನ್ನ ಆಯ್ಕೆ ಮಾಡಿಕೊಳ್ತಾರೆ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 23ನೇ ವಚನವನ್ನು ನೀವು ಗಮನಿಸಿದರೆ, ಜನರು ಪಿಲಾತನಿಗೆ ಹೇಳುವಂಥ ಮಾತು, ಅವನನ್ನ ಕೊಲ್ಲಿಸು, ನಮಗೆ ಬರಬ್ಬನನ್ನ ಬಿಟ್ಟುಕೊಡು, ಅವನನ್ನ ಶಿಲುಬೆಗೆ ಹಾಕಬೇಕೆಂದು ಬಲವಂತ ಮಾಡಿದರು ಎಂಬುದಾಗಿ. ಬಲವಂತಕ್ಕೆ ಮಣಿದಂತಹ ಪಿಲಾತ ಯೇಸುವನ್ನ ಶಿಲುಬೆಗೆ ಹಾಕಿಸಿದ. ಧರ್ಮಶಾಸ್ತ್ರ ತಿಳಿದಿದ್ದಂತಹ ಮಹಾಯಾಜಕರು, ಶಾಸ್ತ್ರಿಗಳು, ಪರಿಸಾಯರು, ಯಹೂದ್ಯರು ಆಯ್ಕೆ ಮಾಡುವಲ್ಲಿ ಎಡವುತ್ತಾರೆ. ಪಿಲಾತ ಕ್ರೈಸ್ತ ಚರಿತ್ರೆಯಲ್ಲಿ ಕೆಟ್ಟವನಾಗಿ ಕಂಡು ಬಂದರೂ ಸಹ, ಯೇಸುವನ್ನ ಶಿಲುಬೆಗೆ ಒಪ್ಪಿಸಿದರೂ ಸಹ, ಯೇಸುವನ್ನ ಆಯ್ಕೆ ಮಾಡುವ ಪ್ರಯತ್ನವನ್ನಾದರೂ ಸಹ ಆತನು ಮಾಡ್ತಾನೆ. ನೋಡಿ, ಬೈಬಲ್ ತಪ್ಪಾದಂತಹ ಆಯ್ಕೆ ಮಾಡಿದಂತಹ ಜನರನ್ನು ಮತ್ತು ಸರಿಯಾದಂಥ ಆಯ್ಕೆ ಮಾಡಿದಂತಹ ಜನರನ್ನು ನಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತದೆ. ಆದಾಮ ಹವ್ವ ದೇವರ ಮಾತನ್ನು ಆಯ್ಕೆ ಮಾಡದೆ ಶೋಧನೆಯ ಮಾತುಗಳನ್ನು ಆಯ್ಕೆ ಮಾಡಿ ಅವರು ತಪ್ಪಾದದ್ದ ದಾರಿಗೆ ಹೋಗ್ತಾರೆ. ಅಬ್ರಹಾಮ ದೇವರ ಮಾತನ್ನು ಆಯ್ಕೆ ಮಾಡಿ ತನ್ನ ದೇಶವನ್ನು ಬಿಟ್ಟು ತನ್ನ ಸ್ವಂತ ಮಗನನ್ನ ಯಜ್ಞ ಮಾಡುವುದಕ್ಕೆ ಮುಂದಾಗ್ತಾನೆ. ಯೇಸುವಿನ ಜೊತೆಯಲ್ಲಿ ಖಜಾಂಚಿಯಾಗಿದ್ದಂತಹ ಯೂದ ಹಣವನ್ನ ಆಯ್ಕೆ ಮಾಡಿ ಯೇಸುವನ್ನ ಆಯ್ಕೆ ಮಾಡುವಲ್ಲಿ ಎಡುವುದನ್ನು ನಾವು ಚರಿತ್ರೆಯಲ್ಲಿ ಕಾಣ್ತೇವೆ. ಅನನ್ಯ ಸಫೈರಳು ನಂಬಿಕೆಯ ಸಮುದಾಯದೊಂದಿಗೆ ಇದ್ದರೂ ಸಹ
ಅವರು ಆಸ್ತಿಯನ್ನ, ಹಣವನ್ನ ಆಯ್ಕೆ ಮಾಡಿಕೊಳ್ತಾರೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ, ಅನನೀಯ, ಸೈತಾನನ್ನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿರುವುದೇನು ಎಂಬುದಾಗಿ. ಅವರು ನಂಬಿಕೆಯ ಸಮುದಾಯದ ಒಂದಿಗೆ ಇದ್ದಾಗ್ಯೂ ಸಹ ತಪ್ಪಾದ ಆಯ್ಕೆಯನ್ನು ಮಾಡುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ನಾವು ಇವತ್ತು ನಂಬಿಕೆಯ ಸಮುದಾಯವಾಗಿರ್ಬೋದು, ಉತ್ತಮವಾದಂಥ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಬೋದು, ದೇವರ ವಾಕ್ಯವನ್ನು ಪ್ರತಿನಿತ್ಯ ಓದ್ಬೋದು, ದೇವಾಲಯಕ್ಕೆ ಹೋಗ್ಬೋದು, ಕಾಣಿಕೆಯನ್ನು ಸಮರ್ಪಣೆ ಮಾಡ್ಬೋದು. ಆದರೆ ಶೋಧಕನು ನಮ್ಮನ್ನು ತಪ್ಪಾದಂಥ ಆಯ್ಕೆ ಮಾಡುವುದಕ್ಕೆ ನಡೆಸುವಲ್ಲಿ ನಮ್ಮನ್ನು ಬೀಳಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ದೇವರು ವಾಕ್ಯ ಹೇಳ್ತದೆ, ಪೇತ್ರನಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನಕ್ಕೆ ಬರುವಾಗ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಎಂಬುದಾಗಿ. ಶೋಧಕನು ನಮ್ಮನ್ನ ಶೋಧನೆಯಲ್ಲಿ ಬೀಳಿಸುವುದಕ್ಕಾಗಿ, ತಪ್ಪಾದ ಆಯ್ಕೆಗೆ ನಮ್ಮನ್ನ ನಡೆಸುವುದಕ್ಕಾಗಿ ಪ್ರತಿನಿತ್ಯದ ಜೀವನದಲ್ಲಿ ನಮ್ಮನ್ನ ಶೋಧಿಸ್ತಾ ಇರ್ತಾನೆ. ನೀವು ಯೋಬನ ಜೀವಿತವನ್ನು ಗಮನಿಸಿದರೆ, ಆತನು ದೇವರನ್ನ ಆಯ್ಕೆ ಮಾಡಿ ನಂಬಿಗಸ್ತನಾಗಿ ಜೀವಿಸಿದಂತಹ ವ್ಯಕ್ತಿ. ಆದರೆ ಸೈತಾನ ನಂಬಿಕೆಯಲ್ಲಿ ಆತನನ್ನ, ಅಂದರೆ ಯೋಬನನ್ನ ಬೀಳಿಸುವ ಅನೇಕ ಪ್ರಯತ್ನವನ್ನ ರೂಪಿಸುವಂಥದ್ದನ್ನು ನಾವು ನೋಡ್ತೇವೆ. ಆತನು ದೇವರ ಅಪ್ಪಣೆಯನ್ನ ಪಡೆದು ಯೋಬನ ಆಸ್ತಿಯನ್ನ ಒಂದೇ ದಿನದಲ್ಲಿ ಹಾಳು ಮಾಡ್ತಾನೆ. ಯೋಬ ಅಷ್ಟೊಂದು ಊಚ್ ದೇಶದಲ್ಲಿ ಘನವಂತ, ಸಿರಿವಂತ, ಐಶ್ವರ್ಯವಂತ ಆಗಬೇಕು ಅಂತ ಹೇಳಿದ್ರೆ ಬಹಳ ಪ್ರಯಾಸ ಪಟ್ಟಿರಬಹುದು. ಆದರೆ ಆ ಎಲ್ಲ ಹಣ ಆಸ್ತಿಯನ್ನ ಒಂದು ದಿನದಲ್ಲೇ ಆತನು ಹಾಳು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಇಂದು ನಾವು ದೇವರನ್ನ ನಂಬಿದಾಗ್ಯೂ ಸಹ ನಮ್ಮ ಉದ್ಯೋಗದಲ್ಲಿ, ಹಣ ಆಸ್ತಿಯಲ್ಲಿ ನಷ್ಟವಾಗಬಹುದು. ಈ ಮೂಲಕ ನಮ್ಮನ್ನ ಶೋಧಕನು ಶೋಧನೆಗೆ ನಡೆಸಿ ಎಡವುವಂತೆ ನಮ್ಮನ್ನ ಪ್ರೇರೇಪಿಸಬಹುದು. ಆದರೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನೋಡಿ, ಯೋಬ ತನ್ನ ಮಕ್ಕಳು ಹೃದಯದಲ್ಲಿ ತಪ್ಪು ಮಾಡಿರಬಹುದು ಎಂಬುದಾಗಿ ಹೇಳಿ, ಯೋಬ 1ನೇ ಅಧ್ಯಾಯ 5ನೇ ವಚನ ನೀವು ಗಮನಿಸಿದರೆ, ಅವರ ಸಂಖ್ಯೆಗನುಸಾರವಾಗಿ ಯಜ್ಞಗಳನ್ನು ಸಮರ್ಪಿಸಿ ಅವರ ಮಕ್ಕಳಿಗೆ ಹೋಮವನ್ನು ಮಾಡುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ಆದರೂ ಸಹ ಶೋಧಕನು ಆ ಮಕ್ಕಳ ಮೇಲೆ ಕೈ ಹಾಕ್ತಾನೆ. ಮಕ್ಕಳೆಲ್ಲ ಸತ್ತು ಹೋಗ್ತಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಇಂದು ನಮ್ಮ ಮಕ್ಕಳ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ನಾವು ಕಳುಹಿಸುವಂಥ ಶಾಲೆ, ಕಾಲೇಜು, ರಸ್ತೆ, ಬಸ್ ಸ್ಟ್ಯಾಂಡ್ ಯಾವುದೇ ಆಗಲಿ, ಇವತ್ತು ಸಿನ್ ಫ್ರೀ ಪ್ಲೇಸ್ ಇಲ್ಲ, ಪಾಪರಹಿತವಾದಂಥ ಸ್ಥಳ ಯಾವುದೂ ಸಹ ಇಲ್ಲ. ಯೋಬ ತನ್ನ ಜೀವಿತದಲ್ಲಿ ಎಲ್ಲ ಹಣ ಆಸ್ತಿಯನ್ನು ಕಳೆದುಕೊಂಡಾಗ, ಮಕ್ಕಳನ್ನು ಕಳೆದುಕೊಂಡಾಗ ಆತನು ದೇವರನ್ನು ಆಯ್ಕೆ ಮಾಡಿಕೊಳ್ತಾನೆ. ಆತನು ಹೇಳುವಂಥ ಮಾತು ಯೋಬನ ಗ್ರಂಥ 1ನೇ ಅಧ್ಯಾಯ 21-22ನೇ ವಚನವನ್ನು ನೀವು ಗಮನಿಸಿದರೆ, ಆತನು ಹೇಳ್ತಾನೆ, ನಾನು ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಳ್ಳುವನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಆತನು ಹೇಳ್ತಾನೆ. ಎಂಥ ಸಮಯದಲ್ಲಿ ಮಾತನ್ನು ಹೇಳುವುದು ಅಂತ ಹೇಳಿದರೆ, ತನ್ನ ಎಲ್ಲ ಹಣ ಆಸ್ತಿಯನ್ನು ಕಳೆದುಕೊಂಡು, ಮಕ್ಕಳನ್ನು ಕಳೆದುಕೊಂಡು ಆತನು ಹೇಳುವಂಥ ಮಾತು, ದೇವರೇ ನನಗೆಲ್ಲವನ್ನ ಕೊಟ್ಟಿದ್ದಾನೆ, ದೇವರು ಒಂದು ವೇಳೆ ತೆಗೆದುಕೊಂಡಿದ್ರೆ ದೇವರಿಗೆ ಸ್ತೋತ್ರವಾಗಲಿ ಎಂಬುದಾಗಿ ಆತನು ಹೇಳ್ತಾನೆ. ಆದರೆ ಶೋಧಕ ಸುಮ್ಮನೆ ಕೂರಲಿಲ್ಲ. ಯೋಬನ ಆರೋಗ್ಯದ ಮೂಲಕ ಆತನ ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ನಡುನತ್ತಿಯಿಂದ ಅಂಗಾಲಿನವರೆಗೆ ಕುರವನ್ನು ಉಂಟು ಮಾಡ್ತಾನೆ ಎಂಬುದಾಗಿ. ಯೋಬನ ಹೆಂಡತಿ ಯೋಬನ ಬಳಿ ಬಂದು, ಈಗಲಾದರೂ ನೀನು ದೇವರನ್ನ ದೂಷಿಸಿ ಸಾಯಿ ಎಂಬುದಾಗಿ ಹೇಳುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ಆದಾಗ್ಯೂ ಸಹ ಯೋಬ ದೇವರನ್ನು ಆಯ್ಕೆ ಮಾಡ್ಕೊಳ್ತಾನೆ. ನೀವು ಯೋಬನ ಗ್ರಂಥ 2ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿದರೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತನಾಡುತ್ತಿ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದ್ದನ್ನು ಹೊಂದಬಾರದು ಎಂದು ದೇವರನ್ನ ತನ್ನ ಎಲ್ಲ ಕಷ್ಟ ಸಮಸ್ಯೆಗಳ ನಡುವೆಯೂ ಸಹ ದೇವರಿಗೆ ಆದ್ಯತೆಯನ್ನು, ದೇವರನ್ನು ಆಯ್ಕೆ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಇಂದು ನಮ್ಮ ಜೀವನದಲ್ಲಿಯೂ ಸಹ ಅನಾರೋಗ್ಯದ ಮೂಲಕ ಗಂಡ ಹೆಂಡತಿಯರಲ್ಲಿ ಜಗಳವನ್ನು ತರುವುದರ ಮೂಲಕ, ಕುಟುಂಬದಲ್ಲಿ ಸಮಸ್ಯೆಯನ್ನು ಉಂಟು ಮಾಡುವುದರ ಮೂಲಕ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಶೋಧಕನು ನಮ್ಮನ್ನು ಬೀಳಿಸುವಂತಹ ಕಾರ್ಯವನ್ನು ಮಾಡಬಹುದು. ಆದರೆ ನಾವು ಈ ಎಲ್ಲದರ ನಡುವೆ ಯೋಬನಂತೆ ಎಚ್ಚರಿಕೆಯಿಂದ ದೇವರನ್ನು ಆಯ್ಕೆ ಮಾಡುವುದಕ್ಕೆ ಮುಂದಾಗಬೇಕು. ನೋಡಿ, ಬೈಬಲ್ನಲ್ಲಿ ಎಲ್ಲಿಯೂ ಸಹ ಯೇಸುವನ್ನು ನಂಬಿದರೆ ಕಷ್ಟಗಳೇ ಇಲ್ಲ, ಸಮಸ್ಯೆಗಳೇ ಇಲ್ಲ ಎಂಬುದಾಗಿ ಹೇಳಲಿಲ್ಲ. ಬದಲಾಗಿ ಯೇಸುವನ್ನು ನಾವು ನಂಬುವಾಗ ಕಷ್ಟ
ಸಮಸ್ಯೆಗಳ ಮಧ್ಯೆ ಆತ ನಮಗೆ ಸಹಾಯ ಮಾಡ್ತಾನೆ. ಉದಾಹರಣೆಗೆ ನೀವು ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನಕ್ಕೆ ಬರುವುದಾದರೆ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಅದರ ಅರ್ಥ ಏನು? ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ ಅಂದರೆ ನಿಮಗೆ ಕಷ್ಟ ಬರ್ತದೆ, ಸಮಸ್ಯೆಗಳು ಬರ್ತದೆ, ಆದರೆ ಅದರ ನಡುವೆ ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಶಾಂತಿಯನ್ನು ಕೊಡ್ತೇನೆ, ಅದೆಲ್ಲದರ ನಡುವೆ ನಾನು ನಿಮಗೆ ಸಮಾಧಾನವನ್ನು ಕೊಡ್ತೇನೆ ಎಂಬುದಾಗಿ. ಆದ್ದರಿಂದ ಕರ್ತನಲ್ಲಿ ಪ್ರೀತಿ ಉಳ್ಳಂತಹ ದೇವಜನರೇ, ನಮ್ಮ ಜೀವನದ ಸುಖ ದುಃಖದ ಸಮಯದಲ್ಲಿ, ಕಷ್ಟ ನಷ್ಟಗಳ ಸಂದರ್ಭದಲ್ಲಿ, ವೇದನೆ ದುಃಖ ಕಣ್ಣೀರಿನ ಸಂದರ್ಭದಲ್ಲಿ, ರೋಗ ಅನಾರೋಗ್ಯದ ಸಂದರ್ಭದಲ್ಲಿ ನಾವು ದೇವರನ್ನು ಆಯ್ಕೆ ಮಾಡ್ಕೊಳ್ತೇವಾ ಅಥವಾ ಈ ಲೋಕವನ್ನು ನಾವು ಆಯ್ಕೆ ಮಾಡ್ಕೊಳ್ತೇವಾ? ನೋಡಿ, ನಾವು ಓದಿ ಕೇಳಿದಂತಹ ವಾಕ್ಯ ಭಾಗದಲ್ಲಿ ಯೇಸುವನ್ನು ಆಯ್ಕೆ ಮಾಡಿಕೊಳ್ಳದೆ ಬರಬ್ಬನನ್ನು ಆಯ್ಕೆ ಮಾಡಿಕೊಂಡು ಜನರು ಎಡವಿ ಬೀಳುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ಇಂದು ದೇವರ ವಾಕ್ಯವನ್ನು ಕೇಳುತ್ತಿರುವಂತಹ ನಮ್ಮ ಆಯ್ಕೆ ಏನಾಗಿದೆ? ನಮಗೋಸ್ಕರ ಪ್ರಾಣ ಕೊಟ್ಟಂತಹ, ನಮಗೋಸ್ಕರ ಸರ್ವಸ್ಥಿತಿಯಲ್ಲಿ ನಿಂತಹ ದೇವರನ್ನು ನಾವು ಆಯ್ಕೆ ಮಾಡಿಕೊಳ್ತೇವಾ ಅಥವಾ ಈ ಲೋಕವನ್ನು ನಾವು ಆಯ್ಕೆ ಮಾಡಿಕೊಳ್ತೇವಾ? ನಮ್ಮನ್ನು ನಾವು ಇವತ್ತು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ಒಂದು ಕಥನವನ್ನು ಹೇಳಿ ವಾಕ್ಯ ಭಾಗವನ್ನು ನಾನು ಮುಕ್ತಾಯ ಮಾಡ್ತೇನೆ. ಒಮ್ಮೆ ಒಬ್ಬ ಲೇಖಕ ಈ ಕ್ರಿಸ್ತ ಮತ್ತು ಬರಬ್ಬನ ಕುರಿತಾಗಿ ಆಲೋಚನೆ ಮಾಡುತ್ತಾ ತನ್ನ ಕಲ್ಪನಾ ಕಥೆಯನ್ನು ರೂಪಿಸ್ತಾನೆ. ಅದರಲ್ಲಿ ಈ ಬರಬ್ಬನನ್ನು ಬಿಟ್ಟುಕೊಡುವಂತಹ ಸನ್ನಿವೇಶ ಎದುರಾಗುವಾಗ ಪಿಲಾತನ ಅರಮನೆ ಮುಂದೆ ನ್ಯಾಯ ವಿಚಾರಣೆ ನಡೀತಾ ಇದೆ. ಆ ಅರಮನೆಯ ಹಿಂದೆ ಸೆರೆಮನೆ ಇದೆ. ಈ ಅರಮನೆಯ ಮುಂದೆ ನ್ಯಾಯ ವಿಚಾರಣೆ ನಡೀಬೇಕಾದ್ರೆ ಜನರು ಜೋರಾಗಿ ಕೂಗಿಕೊಳ್ಳುವುದರಿಂದ ಆ ಅರಮನೆಯ ಹಿಂದೆ ಇರುವಂತಹ ಸೆರೆಮನೆಗೆ ಅವರ ಸ್ವರ ಕೇಳ್ತದೆ. ಆದರೆ ಪಿಲಾತ ಒಬ್ಬನೇ ಮಾತನಾಡುವುದರಿಂದ ಆ ಪಿಲಾತನ ಸ್ವರ ಬರಬ್ಬನಿಗೆ ಕೇಳುವುದಿಲ್ಲ. ನೀವು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 21ನೇ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ದೇವರ ವಾಕ್ಯ ಹೇಳ್ತಾರೆ, ಅದಕ್ಕೆ ದೇಶಾಧಿಪತಿಯು ಅಂದರೆ ಪಿಲಾತ ಅವರನ್ನು, ಈ ಇಬ್ಬರಲ್ಲಿ ಯಾರನ್ನು ನಿಮಗೆ ಬಿಟ್ಟು ಕೊಡಬೇಕೆನ್ನುತ್ತೀರಿ ಎಂದು ಕೇಳಲು ಬರಬ್ಬ ಎಂಬುದಾಗಿ ಅವರು ಕೂಗಿದರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ. ಇಬ್ಬರಲ್ಲಿ, ಯೇಸು ಮತ್ತು ಕ್ರಿಸ್ತ ಇಬ್ಬರಲ್ಲಿ ಯಾರನ್ನ ಬಿಟ್ಟು ಕೊಡಬೇಕು ಎಂಬುದಾಗಿ ಕೇಳುವಾಗ ಜನರು ಜೋರಾಗಿ ಬರಬ್ಬ ಬರಬ್ಬ ಎಂಬುದಾಗಿ ಕೂಗಿಕೊಳ್ತಾರೆ. ಅರಮನೆಯ ಹಿಂದೆ ಸೆರೆಮನೆಯಲ್ಲಿರುವಂತಹ ಬರಬ್ಬನಿಗೆ ಸ್ವರ ಕೇಳ್ತದೆ, ಬರಬ್ಬ ಬರಬ್ಬ ಎನ್ನುವಂಥ ಸ್ವರ. ಆತನಿಗೆ ಭಯ ಆಗ್ತದೆ, ಏನಕ್ಕೆ ಜನರು ಇಷ್ಟು ಜೋರಾಗಿ ನನ್ನ ಹೆಸರನ್ನು ಕೂಗ್ತಿದ್ದಾರೆ ಎಂಬುದಾಗಿ. ಅದೇ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 22ನೇ ವಚನಕ್ಕೆ ಬರಬೇಕಾದ್ರೆ, ಹಾಗಾದರೆ ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ ಎಂಬುದಾಗಿ ಪಿಲಾತ ಕೇಳುವಾಗ ಜನರು ಶಿಲುಬೆಗೆ ಹಾಕಿಸು ಎಂಬುದಾಗಿ ತಿರುಗಿ ಕೂಗಿಕೊಳ್ತಾರೆ. ಈ ಸ್ವರವೂ ಸಹ ಬರಬ್ಬನಿಗೆ ಕೇಳ್ತದೆ. ಪಿಲಾತನ ಸ್ವರ ಕೇಳುವುದಿಲ್ಲ, ಬದಲಾಗಿ ಜನರು ಶಿಲುಬೆಗೆ ಹಾಕಿಸು ಶಿಲುಬೆಗೆ ಹಾಕಿಸು ಎಂಬುದಾಗಿ ಜೋರಾಗಿ ಕೂಗುವಾಗ ಅದು ಸಹ ಈ ಬರಬ್ಬನಿಗೆ ಕೇಳಿಸ್ತದೆ. ಆತನು ನೆನೆಸ್ಕೊಳ್ತಾನೆ, ಮೊದಲು ಬರಬ್ಬ ಬರಬ್ಬ ಎಂಬುದಾಗಿ ಕೂಗಿದ್ರು, ಈಗ ಶಿಲುಬೆಗೆ ಹಾಕಿಸು ಶಿಲುಬೆಗೆ ಹಾಕಿಸು ಎಂಬುದಾಗಿ ಹೇಳ್ತಿದ್ದಾರೆ. ಹಾಗಾದರೆ ಈ ದಿನವೇ ನನ್ನ ಜೀವನದ ಅಂತ್ಯ ದಿನ, ನಾಳೆ ನನ್ನನ್ನು ಶಿಲುಬೆಗೆ ಹಾಕ್ತಾರೆ ಎಂಬುದಾಗಿ ಆತನು ನೆನೆಸಿಕೊಂಡಿರ್ತಾನೆ. ಆದರೆ ಸಮಯ ಆದ ನಂತರ ಸೆರೆಯ ಯಜಮಾನ ಆತನ ಸೆರೆಮನೆಯ ಬೀಗವನ್ನು ತೆಗೆದು ನಿನಗೆ ಬಿಡುಗಡೆಯಾಗಿದೆ ಹೋಗು ಎಂಬುದಾಗಿ ಹೇಳ್ತಾರೆ. ಆಗ ಆತನಿಗೆ ಆಶ್ಚರ್ಯ ಆಗ್ತದೆ. ಆತನು ಸೆರೆ ಯಜಮಾನನಿಗೆ ಹೇಳ್ತಾನೆ, ನಾನು ಇನ್ನು ಸ್ವಲ್ಪ ಸಮಯದಲ್ಲಿ ಸಾಯ್ತೇನೆ ಎಂಬುದಾಗಿ ಹೇಳಿ ನನ್ನನ್ನು ಸಂತೋಷ ಪಡಿಸ್ತಾ ಇದೆಯಾ? ಜನರು ಕೂಗಿಕೊಂಡದ್ದನ್ನು ನಾನು ಕೇಳಿಸಿಕೊಂಡಿದ್ದೇನೆ, ಬರಬ್ಬ ಬರಬ್ಬ ಶಿಲುಬೆಗೆ ಹಾಕಿಸು ಶಿಲುಬೆಗೆ ಹಾಕಿಸು ಎಂಬುದಾಗಿ ಹೇಳಿದ್ದಾರೆ ಎಂಬುದಾಗಿ ಹೇಳುವಾಗ ಆ ಸೆರೆ ಯಜಮಾನ ಹೇಳ್ತಾನೆ, ಇಲ್ಲ, ನಿನ್ನ ಬದಲಾಗಿ ಯೇಸುವನ್ನು ಶಿಲುಬೆಗೆ ಹಾಕ್ತಿದ್ದಾರೆ, ಆದ್ದರಿಂದ ನಿನಗೆ ಬಿಡುಗಡೆಯಾಗಿದೆ ಹೋಗು ಎಂಬುದಾಗಿ ಆತನಿಗೆ ಹೇಳ್ತಾರೆ. ಆತನಿಗೆ ಆಶ್ಚರ್ಯ ಆಗ್ತದೆ, ಈ ಯೇಸು ಯಾರು, ನನ್ನ ಬದಲಾಗಿ ಶಿಲುಬೆಗೆ ಹಾಕ್ತಿದ್ದಾರಲ್ಲ ಎಂಬುದಾಗಿ. ಆತನು ದಾರಿಯಲ್ಲಿ ನಡೆದುಕೊಂಡು ಬರಬೇಕಾದ್ರೆ ಅನೇಕ ಜನರ ಗುಂಪು ಆ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಇದನಿಗೆ ಆಶ್ಚರ್ಯ ಆಗ್ತದೆ, ಏನಕ್ಕೆ ಇಷ್ಟೊಂದು ಜನರ ಗುಂಪು ಗುಂಪಾಗಿ ಹೋಗ್ತಿದ್ದಾರೆ ಎಂಬುದಾಗಿ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಿ ಕೇಳ್ತಾನೆ, ಎಲ್ಲಿಗೆ ನೀನು ಹೋಗ್ತಾ ಇದೆಯಾ ಎಂಬುದಾಗಿ. ಆಗ ಆ ವ್ಯಕ್ತಿ ಹೇಳ್ತಾನೆ,
ನಾನು ಯೇಸುವನ್ನು ನೋಡುವುದಕ್ಕೆ ಹೋಗ್ತಾ ಇದ್ದೇನೆ. ಈ ಯೇಸು ಯಾರು ಎಂಬುದಾಗಿ ಹೇಳಬೇಕಾದ್ರೆ ನನಗೆ ಯೇಸು ಯಾರು ಎಂಬುದಾಗಿ ಗೊತ್ತಿಲ್ಲ. ನನ್ನನ್ನು ಊರ ಹೊರಗೆ ಹಾಕಿದ್ರು, ಕುಷ್ಠರೋಗಿ ಆಗಿದ್ದೆ. ಆದರೆ ಆತನು ನನ್ನ ರೋಗವನ್ನು ಗುಣಪಡಿಸಿ ಇವತ್ತು ಊರಿನ ಮಧ್ಯದಲ್ಲಿ ಜೀವಿತವನ್ನು ನಡೆಸುವುದಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಆದರೆ ಅಂಥ ವ್ಯಕ್ತಿಯನ್ನು ಇವತ್ತು ಊರಿನ ಹೊರಗೆ ಗೊಲ್ಗಥಾ ಗುಡ್ಡದಲ್ಲಿ ಶಿಲುಬೆಗೆ ಹಾಕ್ತಿದ್ದಾರೆ. ಆತನನ್ನು ನೋಡುವುದಕ್ಕೆ ನಾನು ಹೋಗ್ತಾ ಇದ್ದೇನೆ ಎಂಬುದಾಗಿ ಆತನು ಹೇಳಿ ಹೊರಟು ಹೋಗಿರ್ತಾನೆ. ಹಾಗೆ ಈತನು ಅದೇ ದಾರಿಯಲ್ಲಿ ಮುಂದೆ ಹೋಗುವಾಗ ಇನ್ನೊಬ್ಬ ವ್ಯಕ್ತಿ ಓಡಿ ಬಂದು ಆತನ ಮುಂದೆ ಎಡವಿ ಬಿದ್ದು ಹೋಗ್ತಾನೆ. ಆಗ ಈ ಬರಬ್ಬ ಏನಕ್ಕೆ ನಿಧಾನಕ್ಕೆ ಹೋಗು, ನೀನು ಎಲ್ಲಿಗೆ ಇಷ್ಟು ಅವಸರವಾಗಿ ಹೋಗ್ತಾ ಇದೆಯಾ ಎಂಬುದಾಗಿ ಹೇಳುವಾಗ, ನಾನು ಯೇಸುವನ್ನು ನೋಡುವುದಕ್ಕೆ ಹೋಗ್ತಾ ಇದ್ದೇನೆ, ಆತನ ಶಿಲುಬೆಗೆ ಹಾಕ್ತಿದ್ದಾರೆ ಎಂಬುದಾಗಿ ಆ ವ್ಯಕ್ತಿ ಹೇಳ್ತಾರೆ. ಆಗ ಬರಬ್ಬ ಕೇಳ್ತಾನೆ, ಯೇಸು ಯಾರು ಎಂಬುದಾಗಿ. ಯೇಸು ಯಾರು ಎಂಬುದಾಗಿ ಗೊತ್ತಿಲ್ಲ. ನಾನು 38 ವರ್ಷಗಳಿಂದ ಕುಂಟನಾಗಿದ್ದೆ, ಕಾಲುಗಳಿರಲಿಲ್ಲ. ಆದರೆ ಇವತ್ತು ದೇವರು ನನಗೆ ಕಾಲುಗಳನ್ನು ಕೊಟ್ಟಿದ್ದಾನೆ. ಆದರೆ ಆತನ ಕಾಲುಗಳಿಗೆ ಮೊಳೆಗಳನ್ನು ಹೊಡೆದಿದ್ದಾರಂತೆ. ಆತನನ್ನು ನಾನು ನೋಡುವುದಕ್ಕೆ ಹೋಗ್ತಿದ್ದೇನೆ ಎಂಬುದಾಗಿ ಹೇಳಿ ಆತನು ಹೊರಟು ಹೋಗ್ತಾನೆ. ಹಾಗೆ ಮುಂದೆ ಹೋಗಬೇಕಾದ್ರೆ ಒಂದು 12 ವರ್ಷದ ಒಂದು ಚಿಕ್ಕ ಹುಡುಗಿ ಅಳ್ಕೊಂಡು ಹೋಗ್ತಿರ್ತಾಳೆ. ಆಗ ಈ ಬರಬ್ಬ ಕೇಳ್ತಾನೆ, ಯಾಕೆ ಮಗಳೇ, ಏನಕ್ಕೆ ನೀನು ಹತ್ಕೊಂಡು ಹೋಗ್ತಾ ಇದೆಯಾ ಎಂಬುದಾಗಿ ಕೇಳಬೇಕಾದ್ರೆ ಆಕೆ ಹೇಳ್ತಾಳೆ, ನಾನು ಯೇಸುವನ್ನು ನೋಡುವುದಕ್ಕೆ ಹೋಗ್ತಾ ಇದ್ದೇನೆ. ಈ ಯೇಸು ಯಾರು ಎಂಬುದಾಗಿ ಕೇಳಬೇಕಾದ್ರೆ ಆ ಹುಡುಗಿ ಹೇಳ್ತಾಳೆ, ನನಗೆ ಯೇಸು ಯಾರು ಅಂತ ಗೊತ್ತಿಲ್ಲ, ಆದರೆ 12 ವರ್ಷಕ್ಕೆ ನಾನು ಸತ್ತು ಹೋಗಿದ್ದೆ. ಈ ಯೇಸು ಸ್ವಾಮಿ ನನ್ನನ್ನು ಜೀವಿತರ ಪಟ್ಟಿಯಲ್ಲಿ ಈತನು ಉಳಿಸಿದ್ದಾನೆ. ಆದರೆ ಈ ಯೇಸುವ ಜೀವವನ್ನು ಇವತ್ತು ಶಿಲುಬೆ ಮೇಲೆ ತೆಗಿತಿದ್ದಾರೆ. ಆತನ ನೋಡುವುದಕ್ಕೆ ನಾನು ಹೋಗ್ತಿದ್ದೇನೆ ಎಂಬುದಾಗಿ ಹೇಳಿ ಆ ಹುಡುಗಿ ಹೊರಟು ಹೋಗ್ತಾಳೆ. ಆಗ ಬರಬ್ಬನಿಗೆ ಆಗ್ತದೆ, ನಾನು ಯೇಸುವನ್ನು ಹೇಗಾದರೂ ಮಾಡಿ ನೋಡಲೇಬೇಕು ಎಂಬುದಾಗಿ ಅದೇ ದಾರಿಯಲ್ಲಿ ಮುಂದೆ ಸಾಗುವಾಗ ಇನ್ನೊಂದು ಸ್ತ್ರೀ ತುಂಬ ಹತ್ತುಕೊಂಡು ಅದೇ ದಾರಿಯಲ್ಲಿ ಹೋಗಬೇಕಾದ್ರೆ, ಯಾಕಮ್ಮ ಏನಾಯಿತು ಎಂಬುದಾಗಿ ಕೇಳ್ತಾನೆ. ಆಗ ಆ ಸ್ತ್ರೀ ಹೇಳ್ತಾಳೆ, ನಾನು ರಕ್ತ ಕುಸುಮ ಸ್ತ್ರೀಯಾಗಿದ್ದೆ, ಆದರೆ ಯೇಸು ಸ್ವಾಮಿ ನನ್ನನ್ನು ಸ್ಪರ್ಶದ, ನನ್ನನ್ನು ಮುಟ್ಟಿದ, ನನ್ನ ರಕ್ತ ಹರಿಯುವಂಥದ್ದು ನಿಂತು ಹೋಗಿತ್ತು. ಆದರೆ ಇವತ್ತು ಶಿಲುಬೆ ಮೇಲೆ ಆತನ ರಕ್ತವನ್ನು ಹರಿಸ್ತಾ ಇದ್ದಾರೆ ಅಂತ ಯೇಸುವನ್ನು ನಾನು ನೋಡುವುದಕ್ಕೆ ಹೋಗ್ತಾ ಇದ್ದೇನೆ ಎಂಬುದಾಗಿ ಆಕೆ ಹೇಳಿ ಮುಂದೆ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಆಗ ಈ ಬರಬ್ಬ, ನಾನು ಏನಾದರೂ ಮಾಡಿ ಇವತ್ತು ಯೇಸುವನ್ನು ನೋಡಬೇಕು ಎಂಬುದಾಗಿ ಶಿಲುಬೆ ಹತ್ರ ಹೋಗಬೇಕಾದ್ರೆ ಸುತ್ತಲೂ ಜನ ತುಂಬಿದ್ದಾರೆ. ಅಲ್ಲಿ ಒಂದು ಸ್ತ್ರೀ ಮಣ್ಣನ್ನು ಎತ್ತುಕೊಂಡು ಎರಚ್ಕೊಳ್ತಾ ಇರ್ತಾಳೆ. ಆಗ ಆ ಸ್ತ್ರೀಯನ್ನ ಕೇಳ್ತಾನೆ, ಯಾಕಮ್ಮ ಹೀಗೆ ಹೇಳ್ತಾ ಇದೆಯಾ, ಮಣ್ಣೆಲ್ಲ ಎಸ್ಕೊಂಡು ಏನಕ್ಕೆ ಹೀಗೆ ಗಲಾಟೆ ಮಾಡ್ತಾ ಇದೆಯಾ ಎಂಬುದಾಗಿ ಹೇಳಬೇಕಾದ್ರೆ, ನಾನು ದುರಾಚಾರಿಯಾದಂಥ ಸ್ತ್ರೀಯಾಗಿದ್ದೆ, ಯಾರು ನನ್ನನ್ನು ಪ್ರೀತಿಸಿರಲಿಲ್ಲ, ಅಂತಹ ನನ್ನನ್ನು ಈ ಯೇಸು ಪ್ರೀತಿ ಮಾಡಿ ಹೊಸ ಜೀವನವನ್ನು ಕೊಟ್ಟಿದ್ದಾನೆ. ಆದರೆ ಅಂತಹ ಯೇಸುವಿನ ಜೀವವನ್ನು ಇವತ್ತು ತೆಗೆಯುವುದಕ್ಕೆ ಮುಂದಾಗಿದ್ದಾರೆ ಎಂಬುದಾಗಿ ಹೇಳಬೇಕಾದ್ರೆ, ಬರಬ್ಬ ಅಲ್ಲೇ ತನ್ನ ಮೊಣಕಾಲುಗಳನ್ನು ಊರಿ ಯೇಸುವನ್ನು ತನ್ನ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡ ಎಂಬುದಾಗಿ ಒಬ್ಬ ಕಥನಗಾರ ಬರೀತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಜನರೇ, ಇವತ್ತು ನಾವು ಯೇಸು ಕ್ರಿಸ್ತನ ಕ್ರೂಜೆ, ಮರಣ, ಪುನರುತ್ಥಾನದ ಧ್ಯಾನದ ದಿನದಲ್ಲಿರುವಾಗ ನಾವು ಇವತ್ತು ಯಾವುದನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದೇವೆ? ಈ ಲೋಕವನ್ನು, ಈ ಲೋಕದಲ್ಲಿರುವಂತಹ ವ್ಯಕ್ತಿಗಳನ್ನು, ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆಯಾ? ಅನೇಕ ವೇಳೆ ನಮ್ಮ ಜೀವಿತದಲ್ಲಿ ಕಷ್ಟಗಳು, ಸಮಸ್ಯೆಗಳು, ನೋವುಗಳು ಬರ್ಬೋದು. ಆದರೆ ಎಲ್ಲದರ ನಡುವೆ ನಮ್ಮ ಆಯ್ಕೆ ಯೇಸು ಆಗಿರುವಾಗ, ನಮ್ಮ ಆಯ್ಕೆ ಶಿಲುಬೆ ಆಗಿರುವಾಗ ದೇವರು ಖಂಡಿತವಾಗಿಯೂ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಆದ್ದರಿಂದ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ, ಈ ಲೋಕದಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದೇವೆ? ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಿ ತನ್ನನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ನಮ್ಮೆಲ್ಲರನ್ನ ಮುನ್ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಯೇಸು ಕ್ರಿಸ್ತನಲ್ಲಿ ನಮ್ಮ ತಂದೆಯಾದ ದೇವರೇ, ನಿನ್ನ ಮಹಾಕೃಪೆಯಿಂದ ಕೊಟ್ಟಂಥ ಈ ಸಮಯಕ್ಕಾಗಿ ನಾವು ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವ, ನಿನ್ನ ವಾಕ್ಯವನ್ನು ಧ್ಯಾನಿಸಿದಂಥ ನಾವು ಈ ಲೋಕದಲ್ಲಿ ಸರಿಯಾದಂಥ ಆಯ್ಕೆಯನ್ನು ಮಾಡಿಕೊಳ್ಳಲು, ದೇವರೇ, ಈ ಲೋಕದಲ್ಲಿ ಮಾಡುವಂಥ ಆಯ್ಕೆ ದೇವರೇ ನಮ್ಮ ಭವಿಷ್ಯತ್ತನ್ನು ನಿರ್ಧರಿಸುವಂಥದ್ದಾಗಿದೆ. ನಾವು ನಿತ್ಯ ಜೀವವನ್ನು ಅಥವಾ ನಿತ್ಯ ನರಕವನ್ನು ಪಡೆಯಬೇಕಾದ್ರೆ ಈ ಲೋಕದಲ್ಲಿ ನಾವು ಮಾಡುವಂಥ ಆಯ್ಕೆ ಅದು ಬಹಳ ಪ್ರಾಮುಖ್ಯ. ಆದ್ದರಿಂದ ಈ ಲೋಕದಲ್ಲಿ ನಾವು ಈ ಲೌಕಿಕ ಸಂಗತಿಗಳನ್ನು ಆಯ್ಕೆ ಮಾಡಿಕೊಳ್ಳದೆ ಈ ಲೋಕವನ್ನು ರಕ್ಷಿಸಿದಂತಹ ನಿನ್ನನ್ನು ಆಯ್ಕೆ ಮಾಡಿಕೊಂಡು ನಿನಗೋಸ್ಕರ ಈ ಲೋಕದಲ್ಲಿ ನಮ್ಮ ಜೀವಿತವನ್ನು ನಡೆಸುವಂತೆ ಕೃಪೆ ಮಾಡಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ದೇವರೇ, ತಲೆಬಾಗಿರುವಂಥ ಪ್ರತಿಯೋರ್ವ ಪ್ರಿಯರನ್ನು ನಿನ್ನ ಹಸ್ತಗಳಿಗೆ ಸಮರ್ಪಿಸ್ತೇವೆ ಸ್ವಾಮಿ. ಅವರ ಜೀವಿತದಲ್ಲಿ ಅನೇಕ ಕಷ್ಟ,
ನಷ್ಟ, ನೋವು, ದುಃಖಗಳು, ಸಮಸ್ಯೆಗಳು ಇರಬಹುದು. ಆದರೆ ಆ ಎಲ್ಲದರ ನಡುವೆ ನಿನ್ನನ್ನು ಆಯ್ಕೆ ಮಾಡಿಕೊಂಡು ನಿನ್ನಿಂದ ದೊರೆಯುವಂತಹ ಆ ಸಂತೋಷ, ಸಮಾಧಾನ, ಸಂತೃಪ್ತಿ, ಸಮೃದ್ಧಿಯ ಜೀವನದಲ್ಲಿ ಪ್ರತಿನಿತ್ಯ ಬದುಕನ್ನು ನಡೆಸುವಂತೆ ನಿನ್ನ ಕೃಪೆಯನ್ನು ದಯಪಾಲಿಸು. ದೇವರೇ, ಈ ವಾಕ್ಯ ಧ್ಯಾನವನ್ನು ನಮ್ಮನ್ನು, ನಮ್ಮ ಕುಟುಂಬವನ್ನು ನಿನ್ನ ಹಸ್ತಗಳಿಗೆ ಸಮರ್ಪಿಸಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಬೇಡ್ತೇವೆ. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.